ಸ್ಟುಡಿಯೋದಲ್ಲಿ ಗಾನಕೋಗಿಲೆ ಡಾಕ್ಟರ್ ಎಸ್ ಜಾನಕಿ ಅಮ್ಮನವರಿಗೆ ನುಡಿ ನಮನ ಶ್ರದ್ಧಾಂಜಲಿ. ಗಂಗಾವತಿ ನಗರದ ಹೊಸಳ್ಳಿ ರಸ್ತೆ ಬಳಿ ಇರುವ ಪರಶುರಾಮ್ ಕರೋಕೆ ಸ್ಟುಡಿಯೋದಲ್ಲಿ ರವಿವಾರದಂದು ಭಾರತದ ಗಾನಕೋಗಿಲೆ ಶ್ರೀಮತಿ ಡಾಕ್ಟರ್ ಎಸ್ ಜಾನಕಿ ಅಮ್ಮನವರ ನಿಧನದ ಪ್ರಯುಕ್ತ ನುಡಿ ನಮನ ಹಾಗೂ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಮಾಧ್ಯಮ ಅಕಾಡೆಮಿಯ ಸದಸ್ಯ ಕೆ ನಿಂಗಜ್ಜ ಸೇರಿದಂತೆ ಸ್ಟುಡಿಯೋ ಮಾಲೀಕ ಪರಶುರಾಮ್, ಯಲ್ಲಪ್ಪ, ಹನುಮಂತಪ್ಪ ಇತರರು ಅಮ್ಮನವರ ಭಾವಚಿತ್ರಕ್ಕೆ ಜ್ಯೋತಿ ಬೆಳಗಿಸಿ ಪುಷ್ಪಾರ್ಚನೆ ನೆರವೇರಿಸಿ ಶ್ರದ್ಧಾಂಜಲಿಯನ್ನ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಕೆ ನಿಂಗಜ್ಜ ಮಾತನಾಡಿ, ಹುಟ್ಟಿದ್ದು ಆಂಧ್ರಪ್ರದೇಶದಲ್ಲಿ ಆದರೂ ಸಹ ಅವರಿಗೆ ಕನ್ನಡದ ಬಗ್ಗೆ ಇರುವ ಅಭಿಮಾನ, ಅವರು ಹಾಡಿದ 10,000ಕ್ಕೂ ಅಧಿಕ ಹಾಡುಗಳು ಇಂದಿಗೂ ಕೇಳುಗರ ಕಿವಿಯಲ್ಲಿ ರಾರಾಜಿಸುತ್ತಿದೆ. ಚಿಕ್ಕ ಬಾಲಕಿಯ ಧ್ವನಿಯಿಂದ ಎಲ್ಲ ಹಂತದ ಧ್ವನಿಯ ಮೂಲಕ ಸಾಹಿತ್ಯಕ್ಕೆ ಜೀವ ತುಂಬುವ ಅದ್ಭುತವಾದ ಸಂಗೀತ ಸಾಮ್ರಾಜ್ಯವಾಗಿದ್ದಾರೆ ಎಂದು ಅತ್ಯಂತ ಧಾರ್ಮಿಕವಾಗಿ ಮಾತನಾಡಿದರು. ಬಳಿಕ ಕರೋಕೆ ಸ್ಟುಡಿಯೋದ ಸದಸ್ಯರುಗಳಿಂದ ಅಮ್ಮನವರು ಹಾಡಿದ ಹಾಡುಗಳನ್ನು ಹಾಡುವುದರ ಮೂಲಕ ಭಾವಪೂರ್ಣವಾದ ಶ್ರದ್ಧಾಂಜಲಿಯನ್ನ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಗಾನಕೋಗಿಲೆ ಎಸ್ ಜಾನಕಿ ಅಮ್ಮನವರು ನಮ್ಮನ್ನು ಅಗಲಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸಂಗೀತ ಸ್ವರಾಂಜಲಿ ಕಲಾ ತಂಡ ಹಾಗೂ ಗಂಗಾವತಿ ಎಲ್ಲ ಕಲಾವಿದರ ಪರವಾಗಿ ಪರಶುರಾಮ್ ಕರೋಕೆ ಸ್ಟುಡಿಯೋದಲ್ಲಿ ಇವತ್ತು ಅವರಿಗೆ ನುಡಿ ಶ್ರದ್ಧಾಂಜಲಿಯನ್ನು ನಾವೆಲ್ಲರೂ ಸಲ್ಲಿಸ್ತಾ ಇದ್ದೀವಿ. ಜಾನಕಿ ಅಮ್ಮನವರು ಸುಮಾರು 88 ವರ್ಷಗಳ ಕಾಲ ಜೀವಿಸಿದ್ದು, ಅವರು ಸರಸ್ವತಿಯ ಪುತ್ರರಾಗಿ ಕನ್ನಡ ಸೇರಿದಂತೆ 20 ಭಾಷೆಗಳಲ್ಲಿ ತಮ್ಮ ಹಾಡುಗಳನ್ನು ಹಾಡುವ ಮುಖಾಂತರ ಪ್ರೇಕ್ಷಕರ ಕೇಳುಗರ ಮನಸ್ಸನ್ನು ಗೆದ್ದಿದ್ರು. ಅವರು ಹುಟ್ಟಿದ್ದು ಆಂಧ್ರದಲ್ಲಿ ಆದರೂ ಕೊನೆ ಉಸಿರೆಳೆದಿದ್ದು ನಮ್ಮ ಕರುನಾಡಿನ ರಿಟೈರ್ಡ್ ಪ್ಯಾರಡೈಸ್ ಅಂತ ಹೇಳಿ ಕರೀತೀವಿ ಮೈಸೂರನ್ನು. ಅಂಥ ಒಂದು ಸುಂದರವಾದ ಊರಲ್ಲಿ ಲೀನವಾಗಿದ್ದಾರೆ. ಅವರ ಸಂಗೀತ ಸೇವೆ ಅಮೋಘವಾದದ್ದು. ಅವರು ಕರುನಾಡಿನ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ, ಕನ್ನಡದ ಸಿನಿಮಾಗಳ ಬಗ್ಗೆ, ಕನ್ನಡ ಜನರ ಬಗ್ಗೆ ಅಪಾರವಾದ ಪ್ರೀತಿಯನ್ನು ಹೊಂದಿದ್ದರು. ಅವರು ಅಂದ್ಕೊಂಡ ಹಾಗೆ ಕೊನೆಗಾಲದಲ್ಲಿ ನಾನು ಮೈಸೂರಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದರು. ವಯೋಸಹಜ ಕಾಯಿಲೆಯಿಂದ ಅವರು ನಿಧನರಾಗಿದ್ದಾರೆ. ಅವರ ಹಾಡುಗಳು ಅತ್ಯದ್ಭುತವಾಗಿ ನಾವೆಲ್ಲರೂ ಕೇಳಿದ್ದೀವಿ. 1957ರಿಂದ ಕನ್ನಡ ಹಾಡು ಅವರು ಹಾಡೋದಕ್ಕೆ ಆರಂಭ ಮಾಡ್ತಾರೆ. ಭಾಳ ಒಳ್ಳೆ ಗಾಯಕಿಯವರು. ಅವರು ನೋಡಿ ನಾವೆಲ್ಲ ಬೆಳೆದೀವಿ. ಇವತ್ತು ನಾವೆಲ್ಲ ಕಲಾವಿದರ ಪರವಾಗಿ ಅವರಿಗೆ ನುಡಿ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೀವಿ. ಈ ಕಾರ್ಯಕ್ರಮ ವ್ಯವಸ್ಥೆ ಮಾಡೋಕ್ಕೆ ಎಲ್ಲರೂ ಸಹಕರಿಸ್ತಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆ ತಿಳಿಸ್ತೀವಿ. ಸಜ್ಜನ ಬಂಧುಗಳೇ, ಇವತ್ತಿನ ದಿವಸ ನಿಜಕ್ಕೂ ದುಃಖದ ಸಂಗತಿ. ಭಾರತದ ಕೋಗಿಲೆ ಎಂದು ಹೆಸರಾಗಿರ್ತಕ್ಕಂಥ ಶ್ರೀಮತಿ ಜಾನಕಿ ಅಮ್ಮನವರು, ಡಾಕ್ಟರ್ ಜಾನಕಿ ಅಮ್ಮನವರು ಹುಟ್ಟಿದ್ದು ಆಂಧ್ರದಲ್ಲಿ ಆದರೂ ಸಹಿತ ಅವರಿಗೆ ಪ್ರಥಮವಾಗಿ ಹಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ತಮಿಳು ಚಿತ್ರರಂಗದ ಮೂಲಕ ತಮ್ಮ ಗಾಯನದ ಸುದ್ದಿಯನ್ನು ಮಾಡ್ತಾ ಬಂದಿರ್ತಕ್ಕಂಥ ಅವರು ಬಳಿಕ ದಿನಗಳಲ್ಲಿ ಕನ್ನಡವೇ ತನ್ನ ಜೀವನದ ಹೆಸರಾಗಿಸಿಕೊಂಡಂಥ ಮಹಾನ್ ತಾಯಿ. ನಿಜಕ್ಕೂ 88 ವರ್ಷಗಳ ದೀರ್ಘ ಒಂದು ಅವರ ಜೀವನದಲ್ಲಿ ಅವರು ಪಡೆದುಕೊಂಡಂತಹ ಪ್ರಶಸ್ತಿಗಳಿಗೆ ಲೆಕ್ಕನೇ ಇಲ್ಲ. 4 ಬಾರಿ ರಾಷ್ಟ್ರ ಪ್ರಶಸ್ತಿಗಳನ್ನು ಪಡೆದುಕೊಳ್ಳುವುದರ ಮೂಲಕ ಸುಮಾರು 17ರಿಂದ 18 ಒಂದು ರಾಜ್ಯಗಳ ಆ ಒಂದು ಭಾಷೆಗಳಲ್ಲಿ ಅವರು ಹಾಡಿರ್ತಕ್ಕಂಥದ್ದು ಒಂದು ದಿಟ್ಟ ಸಾಧನೆ. ಅಂಥ ಒಂದು ಒಡನಾಟಕ್ಕಂಥ ಒಂದು ಮಹಾನ್ ಚೇತನ ಇವತ್ತು ನಂದಿದೆ ಅನ್ನೋದಕ್ಕಿಂತಲೂ ಒಬ್ಬ ಕಲಾವಿದರಿಗೆ ಸಾವು ಇಲ್ಲ ಅಂತ ಹೇಳ್ತೀನಿ. ಅದು ವಿಶೇಷವಾಗಿ ಯಾವುದೇ ಇರಲಿ, ಕಲೆಯಲ್ಲಿ ಒಂದು ಸಾಧನೆ ಮಾಡುವಂಥ ವ್ಯಕ್ತಿ ಯಾವತ್ತಿಗೂ ಪ್ರತಿಯೊಬ್ಬರ ಅಭಿಮಾನಿಗಳ ನಮ್ಮ ದಕ್ಷಿಣ ಭಾರತದ ಖ್ಯಾತ ಗಾಯಕಿ ಆಗಿರ್ತಕ್ಕಂಥ ಜಾನಕಿ ಅಮ್ಮನವರ ಒಂದು ಸಾವಿನ ಒಂದು ಸಂಘಟನೆ ಭಾಳ ದುಃಖವಾದಂಥ ವಿಷಯ ಆಗಿದೆ. ಹಾಗಾಗಿ ಅವರನ್ನು ನಾವು ಯಾವ ರೀತಿ ಅವರಿಗೆ ನಾವು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇವತ್ತು ಅಮ್ಮನನ್ನು ಕಳ್ಕೊಂಡು ನಾವು ಅನಾಥರಾಗದಂಗೆ ಆಗಿದೆ. ಕಲಾವಿದರೆಲ್ಲ ಹಾಡುಗಳಲ್ಲಿ ಮನುಷ್ಯನನ್ನು ಬದಲಾವಣೆ ಮಾಡೋಂಥ ಗೀತೆಗಳು ಕೂಡ ಇರ್ಬೋದು. ಯಾವುದೇ ಗೀತೆ ಇದ್ದರೂ ಕೂಡ ಅದರಲ್ಲಿ ಒಳ್ಳೆ ಸಾಹಿತ್ಯ, ಆಮೇಲೆ ಒಳ್ಳೆ ಸ್ವರವಾಗಿ ಅವರು ಹಾಡುವಂಥ ಒಂದು ಲೀಲಾಜಾಲವಾಗಿ ಹಾಡುವಂಥ ಒಬ್ಬ ಗಾಯಕಿ ಏನಾಗಿದ್ದರೆ ಅದು ಎಸ್ ಜಾನಕಿ ಅಮ್ಮನವರು. ನಮ್ಮ ಭಾರತದ ಕೋಗಿಲೆ ಎಂದು ಪ್ರಖ್ಯಾತಿಯಾಗಿರುವ ಎಸ್ ಜಾನಕಿ ಅಮ್ಮನವರು ಸಂಗೀತ ಲೋಕವನ್ನು ಬಿಟ್ಟು ಅಗಲಿದ್ದಾರೆ.
ಇವತ್ತು ಸಂಗೀತ ಲೋಕಕ್ಕೆ ತುಂಬಲಾರದ ನಷ್ಟ ಆಗಿ ತುಂಬ ದುಃಖಕರದ ವಿಷಯವಾಗಿದೆ. ಜಾನಕಿ ಅಮ್ಮನವರಿಗೆ ದೇವರು ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ನೀಡಲಿ ಅಂತ ನಾನು ಕೇಳ್ತೀನಿ. ಅವರು ಗಾನಕ್ಕೆ ಹೋಗಿಲ್ಲ ಅಂತೇಳಿ ಯಾವತ್ತಿಗೂ ಪ್ರಸಿದ್ಧಿನೇ ಇದ್ದಾರೆ. ಆದರೆ ನಾವು ಚಿಕ್ಕವಾಗಿರುವಾಗ ಕರೆಂಟ್ ಇದ್ದಿಲ್ಲ, ಅವಾಗ ರೇಡಿಯೋನಲ್ಲಿ ಸೆಲ್ ಹಾಕ್ಕೊಂಡು ಕೇಳ್ತಿದ್ದೀವಿ. ಅವ್ರ ಸಾಂಗ್ಗಳನ್ನ ಅಷ್ಟು ಇಷ್ಟ. ಅವತ್ತಿಗೆ ಅದೇ ಕಂಠ, ಇವತ್ತಿಗೂ ಅದೇ ಕಂಠನೇ. ಅವರಿಗೆ ಕಂಠ ಮಾತ್ರ ಯಾವತ್ತೂ ಫೇಲ್ ಆಗಿಲ್ಲ. ಅವ್ರು ಯಾವತ್ತಿಗೂ ದೇವತೆಯೇ. ನಮ್ಮ ಕನ್ನಡದ ಕೋಗಿಲೆ ಕಾಲಿಕ ಮರಣ ಹೊಂದಿದ್ದಾರೆ. ಅವರ ಸಾವಿಗೆ ದೇವರು ಶಾಂತಿ ಕೊಡಲಿ ಅಂತ ಹೇಳೋಣ. ಅತ್ಯುನ್ನತ ಗಾಯಕಿ ಎಸ್ ಜಾನಕಿ ಅವರು ಅಗಲಿಕೆ ಭಾಳ ನೋವುಂಟು ಮಾಡಿದೆ. ಭಾರತ ಚಿತ್ರರಂಗದ ಗಾನ ಕೋಗಿಲೆ ಎಸ್ ಜಾನಕಿ ಅಮ್ಮನವರು 1938 ಏಪ್ರಿಲ್ 23ರಂದು ಆಂಧ್ರ ಪ್ರದೇಶದ ರೇಪಲ್ಲಿ ಎಂಬ ಗ್ರಾಮದಲ್ಲಿ ಅವರು ಜನನವಾಯಿತು. ಇವರಿಗೆ 9ನೇ ವಯಸ್ಸಿನಲ್ಲೇ ಅವರ ಅಜ್ಜಿಯ ಪ್ರೇರಣೆಯಿಂದ ಶಾಸ್ತ್ರೀಯ ಸಂಗೀತ ಕಲಿಸ್ಬೇಕಂತೇಳಿ ಅವರ ಭಾಳ ಆಸೆ ಇತ್ತು. ಆದರೆ ಎಸ್ ಜಾನಕಿ ಅಮ್ಮನವರಿಗೆ ಲತಾ ಮಂಗೇಶ್ಕರ್ ಅವರ ಹಾಡುಗಳನ್ನು ಹಾಡುವುದರ ಮುಖಾಂತರ ಚಿತ್ರರಂಗದ ಬಗ್ಗೆ ಒಲವು ಅವರಿಗೆ ಜಾಸ್ತಿ ಇತ್ತು. ಕನ್ನಡ ಚಿತ್ರರಂಗವಲ್ಲ, ಭಾರತ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ. ಇಂಥ ಒಂದು ಗಾನ ಕೋಗಿಲೆ ಮತ್ತೊಮ್ಮೆ ಹುಟ್ಟಿ ಬರಲಿ. ಮಾತಾಡೋಕ್ಕಾಗಲ್ಲ. ಭಾಳ ನಾವು ನಿನ್ನೆ ಇವತ್ತು ಬೆಳಗ್ಗೆನೇ ಹತ್ಬಿಟ್ಟಿನಿ. ನಾನು ನೈಟ್ ಊಟ ಮಾಡಕತ್ತಿದ್ವಿ. ಅನ್ನ ಟಮಾಟಿ ಸಾರು ಮಧ್ಯಾಹ್ನ ಊಟ ಮಾಡೀನಿ. ನೈಟ್ ಊಟ ಮಾಡ್ಬೇಕಾದ್ರೆ ಇಸ್ಸ 8:30 ಊಟ ಮಾಡತ್ತೀನಿ ಇಸ್ಸ. ಆಮೇಲೆ ಇದ್ಯಾಕೆ ಇಸ ಆಗೈತಿ, ಮಧ್ಯಾಹ್ನ ಊಟ ಮಾಡೀನಿ ಈಗ ಯಾಕೆ ಅಂದ್ರೆ ನಮ್ಮ ಸೊಸೆ ಏನಲ್ವ, ನಮಗೆ ಕಾಣೋಲ್ದು ನಿನಗೆ ಯಾಕೆ ಕಾಣ್ತ, ಅದು ಬಿಟ್ಟು ಮತ್ತೆ ಬೇಳೆ ಸಾರು ಅದು ಇಸ, ಬೇಳೆ ಸಾಂಬಾರು ಅದು ಇಸ, ಊಟನೇ ಬೇಡ ಅಂತ ಅಂದ್ಬಿಟ್ಟು ಹಂಗೆ ಮಕ್ಕಬಿಟ್ಟಿನಿ. ಬೆಳಗ್ಗೆ ನೋಡೀನಿ 1 ಗಂಟೆಗೆ ಅಷ್ಟು ಹತ್ಬಿಟ್ಟಿನಿ. ನಾನು ಅವ್ರ ಬದುಕಾಗ್ರಿ. ತಮ್ಮವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ. ನಾವು ಎಷ್ಟು ಅವ್ರ ಬಗ್ಗೆ ತಾರೀಖು ಮಾಡಿದ್ರೂ ಕಡಿಮೆನೇ. ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ ಆ ಭಗವಂತ. ಅದಕ್ಕೆ ನಮಸ್ಕಾರ ಹೇಳ್ತಾ, ದಕ್ಷಿಣ ಭಾರತದ ಖ್ಯಾತ ಗಾಯಕಿ ಅಂದರೆ ಎಸ್ ಜಾನಕಿ ಅಮ್ಮ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಎಸ್ಪೆಷಲಿ ಹೇಳ್ಬೇಕಂದ್ರೆ ಆ ಅಮ್ಮನ ವಾಯ್ಸ್ಗಳೆಲ್ಲ, ಅಮ್ಮನ ಸಾಂಗ್ಸ್ಗಳನ್ನ ಕೇಳಬೇಕಂದ್ರೆ ತುಂಬಾ ನನಗಿಷ್ಟ. ಅದರಲ್ಲಿ ಆ ಅಮ್ಮ ಮಗು ಥರ ಹಾಡೋ ಇಷ್ಟಗಳನ್ನು ನನಗೆ ತುಂಬಾ ಇಷ್ಟ. ನಿಜ ಅವ್ರು ಕಳ್ಕೊಂಡು ತುಂಬಾ ದುಃಖನೇ ಅನುಭವಿಸ್ತಾ ಇದ್ದೀನಿ. ಇರೋಣ ಅಂತ ನನ್ನ ಆಸೆ.